ನಮಸ್ಕಾರ ವೀಕ್ಷಕರೇ. ಈ ಹುಡುಗ ಕೋಳಿಯಂತೆ ಮೊಟ್ಟೆ ಇಡ್ತಾನೆ. ಒಂದಲ್ಲ ಎರಡಲ್ಲ, ವಾರಕ್ಕೆ 7. ಎಸ್, ಗಾಬರಿ ಆದ್ರ? ಇದು ಈ ಹೊತ್ತಿನ ಸ್ಪೆಷಲ್ ಮೊಟ್ಟೆ ಇಡೋ ಹುಡುಗ. ಈ ಜಗತ್ನಲ್ಲಿ ಈವರೆಗೆ ಅದೆಂತೆಂಥದೋ ಅದ್ಭುತಗಳು, ಪವಾಡಗಳು ಹಾಗೂ ವಿಸ್ಮಯಗಳು ನಡೆದು ಹೋಗಿವೆ. ಅಂಥ ವಿಸ್ಮಯಗಳನ್ನ ಕಂಡ ಜಗತ್ತು ಅದರಿಂದ ಚೇತರಿಸಿಕೊಂಡು ಮತ್ತೆ ಮಾಮೂಲಿಯಂತೆ ಬದುಕು ನಡೆಸುತ್ತಿದ್ದಾರೆ. ಆದರೆ ಇದೀಗ ಇಡೀ ಮನುಕುಲವೇ ಬೆಚ್ಚಿ ಬೀಳುವಂಥ ಮತ್ತು ನಂಬಲಿಕ್ಕೆ ಸಾಧ್ಯವೇ ಇಲ್ಲದಂತಹ ಘಟನೆಯೊಂದು ನಡೆದು ಹೋಗಿದೆ. ವೈದ್ಯಕೀಯ ಜಗತ್ತು ಸೇರಿದಂತೆ ವಿಜ್ಞಾನ ಜಗತ್ತು ಕೂಡ ಈ ಘಟನೆಯ ಬಗ್ಗೆ ತಲೆ ಕೆಡಿಸಿಕೊಂಡಿದ್ದಾರೆ. ಹಾಗಾದ್ರೆ ಏನದು ಘಟನೆ? ಇಲ್ಲಿ ನೋಡಿ, ಅದರ ಬಗ್ಗೆ ಸ್ಪೆಷಲ್ ರಿಪೋರ್ಟ್. ನೀವು ಕೋಳಿ ಮೊಟ್ಟೆ ಇಡೋದನ್ನ ನೋಡಿದ್ದೀರಾ, ಆದ್ರೆ ಮನುಷ್ಯ ಮೊಟ್ಟೆ ಇಟ್ಟಿರೋದನ್ನ ಎಲ್ಲಾದ್ರೂ ನೋಡಿದ್ದೀರಾ? 100% ನೋಡಿರೋದಕ್ಕೆ ಚಾನ್ಸೇ ಇಲ್ಲ. ಆದ್ರೆ ಇಲ್ಲೊಬ್ಬ ಹುಡುಗ ಕೋಳಿ ತರಾನೇ ಮೊಟ್ಟೆ ಇಟ್ಟಿದ್ದಾನೆ. ಅರೆ, ಮನುಷ್ಯ ಮೊಟ್ಟೆ ಇಡೋದಕ್ಕೆ ಎಲ್ಲಿ ಸಾಧ್ಯ ಅಂತ ಆಶ್ಚರ್ಯ ಮತ್ತು ಗಾಬರಿ ಆಯ್ತಾ? ಎಸ್, ಇದೀಗ ಇಡೀ ಜಗತ್ತು ಈ ಮೊಟ್ಟೆ ಇಟ್ಟ ಹುಡುಗನ ಬಗ್ಗೆ ತಲೆ ಕೆಡಿಸ್ಕೊಂಡಿದೆ. ಮೊಟ್ಟೆ ಇಟ್ಟ ಆ ಹುಡುಗ ಯಾರು, ಅವನ ಹೊಟ್ಟೆಯಲ್ಲಿ ಮೊಟ್ಟೆ ಬಂದದ್ದು ಹೇಗೆ ಅನ್ನೋದನ್ನ ನೀವೇ ನೋಡಿ. ಹೊಟ್ಟೆ ನೋವು ಅಂತ ಆಸ್ಪತ್ರೆ ಸೇರಿದ ಹುಡುಗ ಶಾಕಿಂಗ್ ನ್ಯೂಸ್ ಕೊಟ್ಟ. ನೋಡ್ತಿದ್ದ ಹಾಗೆ ಡಾಕ್ಟರ್ ಮುಂದೆಯೇ 2 ಮೊಟ್ಟೆ ಇಟ್ಟ. ಎಸ್, ಅವನೊಬ್ಬ ಹುಡುಗ ಇದ್ದಾನೆ. ಅವನು ಈ ಜಗತ್ತು ಈವರೆಗೆ ಕಂಡು ಕೇಳರಿಯದಂತಹ ಅದ್ಭುತವೊಂದಕ್ಕೆ ಸಾಕ್ಷಿಯಾಗಿದ್ದಾನೆ. ಆತನ ಹೆಸರು ಅಕ್ಮಲ್ ಅಂತ. ಇಂಡೋನೇಷ್ಯಾದ ಆ ಬಾಲಕನಿಗಿನ್ನೂ ಕೇವಲ 14 ವರ್ಷ. ಇತ್ತೀಚೆಗೆ ಆತ ತನ್ನ ತಂದೆಯ ಬಳಿ ತನಗೆ ಹೊಟ್ಟೆ ನೋವಿದೆ ಅಂತ ಹೇಳ್ಕೊಂಡಿದ್ದಾನೆ. ಅವರ ಅಪ್ಪ ಅವನನ್ನ ಸ್ಥಳೀಯ ಆಸ್ಪತ್ರೆಯೊಂದಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ಆದ್ರೆ ಆಸ್ಪತ್ರೆಗೆ ಹೋಗ್ತಿದ್ದ ಹಾಗೆ ಭಯಂಕರ ಸುದ್ದಿಯೊಂದು ಬಯಲಾಗಿದೆ. ಡಾಕ್ಟರ್ ಆತನನ್ನ ಪರೀಕ್ಷೆ ಮಾಡ್ತಿದ್ದ ಹಾಗೆ ಡಾಕ್ಟರ್ ಎದುರೇ ಅಕ್ಮಲ್ 2 ಮೊಟ್ಟೆಗಳನ್ನ ಇಟ್ಟಿದ್ದಾನೆ. ಇದನ್ನ ಕಂಡ ಡಾಕ್ಟರ್ ಇದೇನಾಗ್ತಿದೆ ಅಂತ ಗಾಬರಿ ಬಿದ್ದಿದ್ದಾರೆ. ಹುಡುಗನನ್ನ ವಿಚಾರಿಸಿದಾಗ ಬಯಲಾಯಿತು ಭಯಾನಕ ಸೀಕ್ರೆಟ್. ಈವರೆಗೆ ಒಟ್ಟು 20 ಮೊಟ್ಟೆಗಳನ್ನ ಇಟ್ಟಿದ್ದಾನಂತೆ ಅಕ್ಮಲ್. ಎಸ್, ನೀವಿದನ್ನ ನಂಬ್ತಿರೋ ಬಿಡ್ತಿರೋ, ಆದ್ರೆ ಇಂತಹದ್ದೊಂದು ಅಸಂಭವ ಘಟನೆ ನಡೆದೇ ಹೋಗಿದೆ. ಇಡೀ ಜಗತ್ತು ಈ ಘಟನೆಯಿಂದ ಅಕ್ಷರಶಃ ಬೆಚ್ಚಿ ಬಿದ್ದಿದೆ. ಹುಡುಗ ಮೊಟ್ಟೆ ಇಟ್ಟಿದ್ದನ್ನ ಕಂಡ ಡಾಕ್ಟರ್ ಸಾವರಿಸಿಕೊಂಡು ಆ ಹುಡುಗನನ್ನ ವಿಚಾರಿಸಿದ್ದಾರೆ. ಡಾಕ್ಟರ್ ಪ್ರಶ್ನೆಗಳಿಗೆ ಉತ್ತರಿಸಿರುವ ಆ ಹುಡುಗ ತಾನು 2 ವರ್ಷಗಳಿಂದಲೂ ಮೊಟ್ಟೆಗಳನ್ನ ಇಡ್ತಿದ್ದೀನಿ ಸಾರ್ ಅಂತ ಹೇಳಿದ್ದಾನೆ. ಇದನ್ನ ಕೇಳಿದ ಡಾಕ್ಟರ್ ಮೂರ್ಛೆ ಹೋಗದೆ ಇರೋದೇ ದೊಡ್ಡ ವಿಷಯ. ಆಸ್ಪತ್ರೆಗೆ ಬರುವ ಮೊದಲೇ 18 ಮೊಟ್ಟೆ ಇಟ್ಟಿದ್ನಂತೆ. ಹೌದು, ಸತತ 2 ವರ್ಷಗಳಿಂದ ನಾನು ಮೊಟ್ಟೆ ಇಡ್ತಾ ಬರ್ತಿದ್ದೀನಿ. ನನ್ನ ಹೊಟ್ಟೆಯಲ್ಲಿ ಮೊಟ್ಟೆಗಳು ಕಾಣಿಸಿಕೊಳ್ತಿವೆ ಅಂದಿರೋ ಹುಡುಗ ಈವರೆಗೆ ಒಟ್ಟು 18 ಮೊಟ್ಟೆಗಳನ್ನ ಇಟ್ಟಿದ್ದಾಗಿ ಹೇಳಿಕೊಂಡಿದ್ದಾನೆ. ಜೊತೆಗೆ ಹೊಟ್ಟೆ ನೋವು ಅಂತ ಆಸ್ಪತ್ರೆಗೆ ಸೇರಿದ ಮೇಲೂ ಕೂಡ ಮತ್ತೆರಡು ಮೊಟ್ಟೆಗಳನ್ನ ಇಟ್ಟಿದ್ದಾನೆ. ಇದೀಗ ಒಟ್ಟಾರೆ ಅಕ್ಮಲ್ 20 ಮೊಟ್ಟೆಗಳನ್ನ ಇಟ್ಟಂತಾಗಿದೆಯಂತೆ. ಜಗತ್ತಿನ ಹಿಸ್ಟ್ರಿಯಲ್ಲಿ ಇಂತಹದೊಂದು ಘಟನೆಯನ್ನ ಯಾರು ಯಾವತ್ತೂ ಕೇಳಿಯೇ ಇರಲಿಲ್ವೇನೋ. ಸದ್ಯಕ್ಕೆ ಜಗತ್ತು ಅಕ್ಮಲ್ ಕೊಟ್ಟ ಶಾಕ್ನಿಂದ ಸುಧಾರಿಸಿಕೊಳ್ಳಲು ಒಂದಷ್ಟು ದಿನಗಳು ಬೇಕು ಅನ್ಸುತ್ತೆ. ಅಸಲಿಗೆ ಮೊಟ್ಟೆಯೊಳಗೆ ಇದ್ದದ್ದಾದ್ರೂ ಏನು? ಮೊಟ್ಟೆ ಒಡೆದು ನೋಡಿದ್ದ ಅಕ್ಮಲ್ನ ತಂದೆ ಶಾಕ್ ಆಗಿದ್ದು ಯಾಕೆ? ಎಸ್, ಒಬ್ಬ ಹುಡುಗ ಮೊಟ್ಟೆ ಇಡ್ತಾನೆ ಅಂದ್ರೆ ಅದೇನು ನಕ್ಕು ಸುಮ್ಮನಾಗುವ ವಿಷಯವಲ್ಲ. ಯಾಕಂದ್ರೆ ಈ ಜಗತ್ತಿನಲ್ಲಿ ಮೊಟ್ಟೆ ಇಡುವ ಸಾಮರ್ಥ್ಯವಿರೋದು ಕೆಲವು ಜೀವಿಗಳಿಗೆ ಮಾತ್ರ. ಅದರಲ್ಲೂ ಮನುಷ್ಯನ ಹೊಟ್ಟೆಯಲ್ಲಿ ಮೊಟ್ಟೆ ಬೆಳೆಯೋದಕ್ಕೆ ಯಾವ ಚಾನ್ಸ್ ಕೂಡ ಇಲ್ಲ.
ಹೀಗಿರುವಾಗ ಅಕ್ಮಲ್ ಅನ್ನೋ ಹುಡುಗ ಮೊಟ್ಟೆ ಇಡ್ತಾನೆ ಅಂದ್ರೆ ಅದೊಂದು ಅದ್ಭುತವೇ ಸರಿ. ಇನ್ನು ಈ ಅಕ್ಮಲ್ನ ಮೊಟ್ಟೆ ಕಥೆಯನ್ನ ಡೀಟೇಲ್ ಆಗಿ ನೋಡೋದಾದ್ರೆ 2015ನೇ ಇಸವಿಯಲ್ಲಿಯೇ ಒಮ್ಮೆ ಅಕ್ಮಲ್ ಮೊಟ್ಟೆ ಇಟ್ಟಿದ್ದಾನೆ. ಇದರಿಂದ ಗಾಬರಿ ಬಿದ್ದ ಆತನ ತಂದೆ ಮೊಟ್ಟೆಯಲ್ಲಿ ಏನಿದೆ ಅಂತ ಕುತೂಹಲಕ್ಕಾಗಿ ಒಡೆದು ನೋಡಿದ್ದಾನೆ. ಆಶ್ಚರ್ಯ ವಿಷಯ ಅಂದ್ರೆ ಅಕ್ಮಲ್ ಇಟ್ಟಿದ್ದ ಮೊಟ್ಟೆಯೊಳಗೆ ಥೇಟ್ ಕೋಳಿ ಮೊಟ್ಟೆಯಲ್ಲಿ ಇರುವಂತಹ ಹಳದಿ ಮತ್ತು ಬಿಳಿ ಬಣ್ಣದ ದ್ರವ್ಯವೇ ತುಂಬಿತ್ತಂತೆ. ಇದರಿಂದ ಶಾಕ್ ಆದ ಅಪ್ಪ ವಿಷಯವನ್ನ ಮುಚ್ಚಿಟ್ಟಿದ್ದಾನೆ. ಮುಂದಿನ ದಿನಗಳಲ್ಲಿ ಎಲ್ಲವೂ ಸರಿ ಹೋಗ್ಬೋದು ಅಂತ ಕಾದು ನೋಡಿದ್ದಾನೆ. ಆದ್ರೆ ಅಕ್ಮಲ್ ಇದುವರೆಗೆ 20 ಮೊಟ್ಟೆಗಳನ್ನ ಇಡುವ ಮೂಲಕ ಇಡೀ ಜಗತ್ತಿನ ಕುತೂಹಲಕ್ಕೆ ಆಹಾರವಾಗಿದ್ದಾನೆ. ಅಕ್ಮಲ್ ಹೊಟ್ಟೆಯೊಳಗೆ ಮೊಟ್ಟೆ ಬಂದದ್ದು ಹೇಗೆ? ಸದ್ಯಕ್ಕೆ ಅಕ್ಮಲ್ನ ಹೊಟ್ಟೆಯೊಳಗೆ ಮೊಟ್ಟೆ ಬಂದದ್ದು ಹೇಗೆ ಅನ್ನೋದು $1 ಮಿಲಿಯನ್ ಪ್ರಶ್ನೆ. ಯಾಕಂದ್ರೆ ವೈದ್ಯಕೀಯ ಇತಿಹಾಸದಲ್ಲಿ ಇವರಿಗೆ ಯಾವುದೇ ವ್ಯಕ್ತಿ ಅಥವಾ ಮಹಿಳೆಯ ಹೊಟ್ಟೆಯಲ್ಲಿ ಮೊಟ್ಟೆ ಸೃಷ್ಟಿಯಾದ ಉದಾಹರಣೆಗಳು ಇಲ್ಲ. ಹಾಗೆ ನೋಡಿದ್ರೆ ಅಂತಹ ಘಟನೆ ನಡೆಯೋದಕ್ಕೆ ಯಾವ ಚಾನ್ಸ್ ಕೂಡ ಇಲ್ಲ. ಮಾನವನ ದೇಹದಲ್ಲಿ ಅದರಲ್ಲೂ ಮಹಿಳೆಯರ ದೇಹದಲ್ಲಿ ಭ್ರೂಣದ ವ್ಯವಸ್ಥೆ ಇರೋದ್ರಿಂದ ಭ್ರೂಣದಲ್ಲಿ ಮಗು ಹುಟ್ಟಿ ಬೆಳೆಯುತ್ತದೆಯೇ ಹೊರತು ಮೊಟ್ಟೆ ಸೃಷ್ಟಿಯಾಗುವುದು ಇಂಪಾಸಿಬಲ್. ಹೀಗಿರುವಾಗ ಅಕ್ಮಲ್ ಹೇಳಿ ಕೇಳಿ ಹುಡುಗ, ಅದರಲ್ಲೂ ಕೇವಲ 14 ವರ್ಷದ ಪ್ರಾಯದ ಬಾಲಕ. ಆತನ ಹೊಟ್ಟೆಯಲ್ಲಿ ಮೊಟ್ಟೆ ಕಾಣಿಸಿಕೊಂಡಿದೆ. ವೈದ್ಯರಿಗೆ ಈ ಮೊಟ್ಟೆ ಬಂದದ್ದು ಹೇಗೆ ಅನ್ನುವ ದೊಡ್ಡದೊಂದು ಪ್ರಶ್ನೆ ಕಾಡೋದಕ್ಕೆ ಶುರುವಾಗಿದೆ. ಅಕ್ಮಲ್ ಮೊಟ್ಟೆ ಬಗ್ಗೆ ಹೇಳೋದೇನು? ಅಕ್ಮಲ್ನ ಈ ವಿಚಿತ್ರ ಸನ್ನಿವೇಶವನ್ನ ಕಂಡ ಡಾಕ್ಟರ್ ಕೂಡ ಅಕ್ಮಲ್ನನ್ನ ಈ ವಿಷಯವಾಗಿ ಹೇಳಿದ್ದಾರೆ. ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ಒಂದ್ಸಲ ಅಕ್ಮಲ್ ಅಮ್ಮನಿಗೆ ವಿಚಿತ್ರವಾದ ಕನಸೊಂದು ಬಿದ್ದಿತ್ತಂತೆ. ಒಂದು ಮರ ಇದ್ದಕ್ಕಿದ್ದ ಹಾಗೆ ಬೆಳೆಯುತ್ತಲೇ ಹೋಯ್ತಂತೆ. ಆ ಮರದಲ್ಲಿ ಇಡೀ ಜಗತ್ತೇ ಇತ್ತಂತೆ. ಅಮ್ಮನಿಗೆ ಈ ವಿಚಿತ್ರ ಕನಸು ಬಿದ್ದ ಮೇಲೆ ಮಗ ಅಕ್ಮಲ್ ಮೊಟ್ಟೆ ಇಡೋದಕ್ಕೆ ಶುರು ಮಾಡಿದ್ದಂತೆ. ಆದ್ರೆ ಇದನ್ನೆಲ್ಲ ಡಾಕ್ಟರ್ಗಳು ನಂಬೋದಿಲ್ಲ. ಡಾಕ್ಟರ್ಗಳೇಕೆ, ವೈದ್ಯಕೀಯ ಜಗತ್ತೇ ಇಂತಹ ಕಟ್ಟುಕತೆಗಳನ್ನ ನಂಬೋದಿಲ್ಲ ಬಿಡಿ. ಡಾಕ್ಟರ್ಗಳು ಮೊಟ್ಟೆ ಬಗ್ಗೆ ಏನಂತಾರೆ ಗೊತ್ತಾ? ಅಕ್ಮಲ್ನ ಹೊಟ್ಟೆಯಲ್ಲಿ ಮೊಟ್ಟೆ ಬಂದದ್ದು ಹೇಗೆ ಎನ್ನುವ $1 ಮಿಲಿಯನ್ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿರೋದು ಡಾಕ್ಟರ್ಗಳೇ. ಆದ್ರೆ ಇಲ್ಲಿ ಸ್ವತಃ ಡಾಕ್ಟರ್ಗಳೇ ಬೆಚ್ಚಿ ಬಿದ್ದಿದ್ದಾರೆ. ಜೊತೆಗೆ ಬಹುಶಃ ಆತ ಮೊಟ್ಟೆಯನ್ನ ಸಂಪೂರ್ಣವಾಗಿ ನುಂಗಿರಬಹುದು. ಹೀಗಾಗಿ ಮೊಟ್ಟೆ ಹೊಟ್ಟೆಯಲ್ಲಿ ಕಾಣಿಸಿಕೊಂಡಿರಬಹುದು ಅಂದಿದ್ದಾರೆ. ಆದ್ರೆ ಮೊಟ್ಟೆಯನ್ನ ಅದಷ್ಟೇ ಟೆಕ್ನಿಕ್ ನಿಂದ ನುಂಗಿದ್ರೂ ಕೂಡ ಪೂರ್ತಿ ಮೊಟ್ಟೆಯನ್ನೇ ನುಂಗೋದು ಅಸಾಧ್ಯ ಅನ್ನುತ್ತೆ ಇದೇ ವೈದ್ಯಕೀಯ ಜಗತ್ತು. ಅಕಸ್ಮಾತ್ ನುಂಗಿದ್ರೂ ಕೂಡ ಮೊಟ್ಟೆ ಜಠರ ಸಣ್ಣ ದೊಡ್ಡ ಕರಳುಗಳನ್ನ ದಾಟಿ ಗುದದ್ವಾರದವರೆಗೂ ಮೊಟ್ಟೆಯಾಗಿಯೇ ಉಳಿದಿರುತ್ತೆ ಅಂದ್ರೆ ಅದು ಜಗತ್ತಿನ ಮತ್ತೊಂದು ವಿಸ್ಮಯವೇ ಸರಿ. ಅಕ್ಮಲ್ ಮೊಟ್ಟೆ ಇಟ್ಟಿರೋ ವಿಷಯ ಇದೀಗ ಜಗತ್ತಿನಾದ್ಯಂತ ಚರ್ಚಾ ವಿಷಯವಾಗಿದೆ. ಆದ್ರೆ ಈ ಹಿಂದೆ ಇಂಥ ಇನ್ನೂ ಅದೆಷ್ಟೋ ವಿಚಿತ್ರ ಘಟನೆಗಳು ಕೂಡ ನಡೆದು ಹೋಗಿದೆ. ಹಾಗಾದ್ರೆ ಆ ವಿಚಿತ್ರ ಘಟನೆಗಳು ಏನೇನು? ಆ ಘಟನೆಗಳು ಮನುಕುಲವನ್ನೇ ಗಾಬರಿ ಬೀಳಿಸಿದ್ದು ಯಾಕೆ? ನೋಡೋಣ. ಕಳೆದ ವರ್ಷ ಇಂಥದ್ದೇ ಸುದ್ದಿಯೊಂದು ಇಡೀ ಜಗತ್ತನ್ನ ಬೆಚ್ಚಿ ಬೀಳಿಸಿತ್ತು. ಅದೇನು ಅಂದ್ರೆ, ಒಬ್ಬ ವ್ಯಕ್ತಿ ತಾನೊಂದು ಮಗುವನ್ನ ಹೆರುವ ಕನಸು ಕಂಡಿದ್ದ. ಇದನ್ನ ಕೇಳಿದ ಜಗತ್ತು ಆತನನ್ನ ಕಂಡು ನಕ್ಕಿತ್ತು. ಆದ್ರೆ ಆತ ತನ್ನ ಹಠವನ್ನ ಸಾಧಿಸಿಯೇ ತೀರಿದ್ದ. ಹಾಗಿದ್ರೆ ಆ ವ್ಯಕ್ತಿ ಮಾಡಿದೇನು? ಟೇಕ್ ಅ ಲುಕ್. ಆತ ಪ್ರಕೃತಿ ನಿಯಮಗಳಿಗೆ ಸೆಡ್ಡು ಹೊಡೆದಿದ್ದ. ಆತ ಗರ್ಭಧರಿಸಿ ಜಗತ್ತಿಗೆ ಶಾಕ್ ಕೊಟ್ಟಿದ್ದ. ಆತನ ಹೆಸರು ಥಾಮಸ್ ಅಂತ. ಆತ ಹವಾಯಿ ದೇಶದವನು. ಆತ ಇಡೀ ದೇಶಕ್ಕೆ ಕೊಟ್ಟ ಶಾಕ್ ಯಾವತ್ತಿಗೂ ನೆನಪಾಗುವಂಥದ್ದು. ಯಾಕಂದ್ರೆ ಆತ ಇಡೀ ಜಗತ್ತು ಇವರೆಗೆ ನಡೆದುಕೊಂಡು ಬಂದ ರೀತಿಯನ್ನೇ ಬದಲಾಯಿಸಲು ಹೊರಟಿದ್ದ. ಪ್ರಕೃತಿಯ ನಿಯಮಗಳನ್ನ ಉಲ್ಟಾ ಮಾಡಿಬಿಡುವ ಹಠ ತೊಟ್ಟಿದ್ದ. ಈವರೆಗೆ ಜಗತ್ತು ನಡೆದುಕೊಂಡು ಬಂದ ಹಾದಿಗೆ ವಿರುದ್ಧವಾಗಿ ಗರ್ಭಧರಿಸುವುದಾಗಿ ಹೇಳಿಕೆ ಕೊಟ್ಟಿದ್ದ. I really hope I'm pregnant.
ಸಿಕ್ಕಾಪಟ್ಟೆ ಚರ್ಚೆಯಾಗಿತ್ತು ಮೇಲ್ ಪ್ರೆಗ್ನೆಂಟ್ ಕೇಸ್. ಥಾಮಸ್ ಕೊಟ್ಟ ಹೇಳಿಕೆ ಇಡೀ ಜಗತ್ತಿನಾದ್ಯಂತ ಚರ್ಚೆಗೆ ಗುರಿಯಾಗಿತ್ತು. ಇಡೀ ಜಗತ್ತು ಆತನನ್ನ ಅಚ್ಚರಿಯಿಂದ ನೋಡಿತ್ತು. ಹವಾಯಿ ದೇಶದ ಕಾನೂನಿಗೆ ಈ ಕೇಸ್ ಹೊಸದಾಗಿತ್ತು. ಕೊನೆಗೆ ಆತನಿಗೆ ಗರ್ಭಧರಿಸಲು ಅವಕಾಶ ಇದೆ ಎನ್ನುವ ತೀರ್ಪನ್ನು ಕೂಡ ಕೊಟ್ಟಿತ್ತು. ಅದಕ್ಕೆ ವೈದ್ಯಕೀಯ ತಂತ್ರಜ್ಞಾನವು ಸಹಾಯ ಮಾಡಿತ್ತು. ಹೀಗಾಗಿ ಕೊನೆಗೆ ಪರ ವಿರೋಧಗಳ ನಡುವೆಯೂ ಥಾಮಸ್ ಗರ್ಭಧರಿಸಿಯೇ ಬಿಟ್ಟಿದ್ದ. ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡಿತ್ತು ಥಾಮಸ್ನ ಹೊಟ್ಟೆಯ ಫೋಟೋ. ಥಾಮಸ್ ಗರ್ಭಧರಿಸಿದ ಕೆಲವೇ ತಿಂಗಳಲ್ಲಿ ಸಹಜವಾಗಿ ಹೆಣ್ಣಿನ ಉದರ ಉಬ್ಬುವಂತೆಯೇ ಥಾಮಸ್ನ ಉದರವು ಉಬ್ಬಿಕೊಂಡಿತ್ತು. ಆತ ತನ್ನ ಪ್ರೆಗ್ನೆನ್ಸಿ ದಿನಗಳ ಫೋಟೋಗಳನ್ನ ಹಾಗೂ ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚಿಕೊಳ್ಳುವ ಮೂಲಕ ತನ್ನ ತಾಯ್ತನವನ್ನ ಸಂಭ್ರಮಿಸಿದ್ದ. ಕೊನೆಗೆ ಸಿಸೇರಿಯನ್ ಮೂಲಕ ಥಾಮಸ್ ಮಗುವೊಂದಕ್ಕೆ ಜನ್ಮ ಕೊಡುವ ಮೂಲಕ ಇಡೀ ಜಗತ್ತಿನ ಇತಿಹಾಸವನ್ನೇ ಬದಲಾಯಿಸಿದ್ದ. ಕೊನೆಗೆ ಥಾಮಸ್ ಹಾಗೂ ಆತನ ಪತ್ನಿ ಇಬ್ಬರು ಕೂಡ ಟ್ರಾನ್ಸ್ಜೆಂಡರ್ಗಳು ಅನ್ನೋದು ಬಯಲಾಗಿತ್ತು. ಆನಂತರ ಆ ಇಬ್ಬರು ಪತಿ ಪತ್ನಿಯರು ಡಿವೋರ್ಸ್ ಕೂಡ ಆಗಬೇಕಾಗಿ ಬಂತು. ಟ್ರಿಸ್ಟನ್ ರೀಸ್ ಕೂಡ ಮಗುವಿಗೆ ಜನ್ಮ ಕೊಟ್ಟಿದ್ದ. ಟ್ರಿಸ್ಟನ್ ರೀಸ್ ಎನ್ನುವ ಇನ್ನೊಬ್ಬ ವ್ಯಕ್ತಿಯೂ ಕೂಡ ಥಾಮಸ್ನಂತೆಯೇ ಮಗುವೊಂದಕ್ಕೆ ಜನ್ಮ ಕೊಟ್ಟಿದ್ದ. 9 ತಿಂಗಳ ಪ್ರೆಗ್ನೆನ್ಸಿ ದಿನಗಳ ಅನುಭವವನ್ನ ಅತ್ಯಂತ ಖುಷಿಯಿಂದ ಅನುಭವಿಸಿದ್ದ ಈತನು ಸಹ ಈ ಜಗತ್ತಿನ ಪ್ರಕೃತಿ ನಿಯಮವನ್ನ ಸಂಪೂರ್ಣವಾಗಿ ಬದಲಾಯಿಸಿಬಿಟ್ಟಿದ್ದ. ಹೀಗೆ ಹುಡುಕ್ತಾ ಹೋದ್ರೆ ಇಂತಹ 10 ವಿಚಿತ್ರ ಕಥೆಗಳು ಒಂದೊಂದಾಗಿ ತೆರೆದುಕೊಳ್ತಾನೆ ಹೋಗುತ್ತೆ. ಆದ್ರೆ ಇಲ್ಲಿ ಮೇಲ್ ಪ್ರೆಗ್ನೆಂಟ್ಗಳ ಕೇಸಿಗೂ ಅಕ್ಮಲ್ನ ಕೇಸಿಗೂ ನಡುವೆ ಒಂದು ವ್ಯತ್ಯಾಸವಿದೆ. ಅದೇನಂದ್ರೆ ಈ ಮೇಲ್ ಪ್ರೆಗ್ನೆಂಟ್ಗಳು ತಾವಾಗಿಯೇ ಬಯಸಿ ಗರ್ಭವನ್ನ ಧರಿಸಿದ್ರು. ಆದ್ರೆ ಅಕ್ಮಲ್ ಕೇಸ್ ಈ ವಿಚಾರದಲ್ಲಿ ಸಂಪೂರ್ಣ ಉಲ್ಟಾ ಮತ್ತು ಅಷ್ಟೇ ವಿಚಿತ್ರ. ಅಕ್ಮಲ್ ಸುಳ್ಳು ಹೇಳ್ತಿದ್ದಾನೆ ಎನ್ನುವ ಒಂದು ಸಂಶಯವೂ ಕೂಡ ನಮ್ಮನ್ನ ಈ ಹೊತ್ತಿನಲ್ಲಿ ಕಾಡದೇ ಇರೋದಿಲ್ಲ. ಯಾಕಂದ್ರೆ ಅವನಿನ್ನು ಹುಡುಗಾಟದ ಹುಡುಗ. ಜನರು ತನ್ನನ್ನ ಗುರುತಿಸಬೇಕು ಅನ್ನುವ ಸಲುವಾಗಿ ಇಂತಹದೊಂದು ನಾಟಕವಾಡುವ ಸಾಧ್ಯತೆಯೂ ಇದೆ. ಆದ್ರೆ ಸ್ವತಃ ಡಾಕ್ಟರ್ಗಳ ಎದುರೇ ಅಕ್ಮಲ್ ಮೊಟ್ಟೆ ಇಟ್ಟಿದ್ದಾನಂತೆ. ಹೀಗಾಗಿ ಅಕ್ಮಲ್ನ ಪ್ರಕರಣ ಸಿಕ್ಕಾಪಟ್ಟೆ ಸೀರಿಯಸ್ ವಿಷಯವಾಗಿದೆ. ಕೆಲವರು ಇಂತಹ ಪ್ರಕರಣಗಳು ಒಂದರ ಹಿಂದೊಂದರಂತೆ ನಡೀತಾ ಇರೋದನ್ನ ಗಮನಿಸಿ ಬಹುಶಃ ಜಗತ್ತಿನ ಆಯುಷ್ಯವೇ ಮುಗಿದಿರಬಹುದು, ಹೀಗಾಗಿ ಕೇಡುಗಾಲಕ್ಕೆ ನಾಯಿ ಮೊಟ್ಟೆ ಇಡ್ತು ಅನ್ನೋ ಹಾಗೆ ಕೇಡುಗಾಲಕ್ಕೆ ಮನುಷ್ಯನೇ ಮೊಟ್ಟೆ ಇಡುವಂತಾಗಿದೆ ಅನ್ನುವ ಅಭಿಪ್ರಾಯವನ್ನ ಹೊರಹಾಕ್ತಿದ್ದಾರೆ. ಹಾಗಾದ್ರೆ ಜಗತ್ತಿನ ಅಂತ್ಯ ಸನ್ನಿಹಿತವಾಗಿ ಬಿಡ್ತಾ? ಇದಕ್ಕೆ ಆ ದೇವರೇ ಉತ್ತರ ಕೊಡಬೇಕೋ ಏನು?
ಒಟ್ಟಾರೆ ಇದೀಗ ಅಕ್ಮಲ್ ಇಡೀ ಜಗತ್ತಿಗೆ ದೊಡ್ಡದೊಂದು ಶಾಕ್ ಅನ್ನಂತೂ ಕೊಟ್ಟಿದ್ದಾನೆ. ಇದೀಗ ಅಕ್ಮಲ್ನ ಡಾಕ್ಟರ್ಗಳು ಲ್ಯಾಬ್ ಒಂದರಲ್ಲಿ ಇರಿಸಿಕೊಂಡು ಪರೀಕ್ಷೆಗಳನ್ನ ನಡೆಸಿದ್ದಾರೆ ಅನ್ನುವ ಮಾಹಿತಿಗಳು ಕೂಡ ಹರಿದಾಡ್ತಿದೆ. ಹಾಗಾದ್ರೆ ಡಾಕ್ಟರ್ಗಳು ಈ ಪರೀಕ್ಷೆಯ ನಂತರ ಹೊರಹಾಕೋ ಸತ್ಯ ಏನು? ಹಾಗೇನಾದ್ರೂ ಅಕ್ಮಲ್ ಸುಳ್ಳು ಹೇಳಿರೋದೇ ಆದ್ರೆ ಆತ ಜೈಲು ಪಾಲಾಗುವ ಸಾಧ್ಯತೆಗಳು ಇವೆ. ಅಕಸ್ಮಾತ್ ಆತನ ಹೊಟ್ಟೆಯಲ್ಲಿ ಮೊಟ್ಟೆ ನಿಜಕ್ಕೂ ಸೃಷ್ಟಿಯಾಗ್ತಿರೋದಾದ್ರೆ ಈ ಜಗತ್ತು ಬಹುದೊಡ್ಡ ವಿಸ್ಮಯವೊಂದಕ್ಕೆ ಸಾಕ್ಷಿಯಾಗಲಿರೋದಂತೂ ಸತ್ಯ. ಈ ಜಗತ್ತು ಯಾವತ್ತಿಗೂ ಕುತೂಹಲದ ಕಣಜ. ಇದೀಗ ಅಕ್ಮಲ್ನ ಹೊಟ್ಟೆಯಲ್ಲಿ ಕಾಣಿಸ್ಕೊಂಡಿರೋ ಮೊಟ್ಟೆ ಮುಂದೆ ಇನ್ನು ಯಾರ್ಯಾರ ಹೊಟ್ಟೆಯಲ್ಲಿ ಕಾಣಿಸ್ಕೊಳ್ಳಲಿದೆಯೋ ಗೊತ್ತಿಲ್ಲ. ಮುಂದೆ ಇನ್ನು ಯಾವ್ಯಾವ ವಿಸ್ಮಯಗಳು ನಾವೆಲ್ಲರೂ ನೋಡಬೇಕೋ ಗೊತ್ತಿಲ್ಲ. ಎಸ್, ಇದು ಈ ಹೊತ್ತಿನ ಸ್ಪೆಷಲ್. ಮತ್ತೊಂದು ಸ್ಪೆಷಲ್ ಜೊತೆಗೆ ಸಿಗೋಣ. ನೋಡ್ತಾ ಇರಿ News 18 ಕನ್ನಡ, ಸದಾ ನಿಮ್ಮೊಂದಿಗೆ.